ಭಾರತ ವರ್ಸಸ್ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಸಿಕ್ಕಾಪಟ್ಟೆ ಶೈನ್ ಆಗ್ತಿದ್ದಾರೆ. ಬ್ಯಾಟಿಂಗ್ ಜೊತೆಗೆ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಸದ್ದು ಮಾಡ್ತಾ ಇದ್ದಾರೆ. ಸದ್ಯ ಕ್ರಿಕೆಟ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಲೇಟೆಸ್ಟ್ ಅಪ್ಡೇಟ್ ಅಂದ್ರೆ ಶುಭ್ಮನ್ ಗಿಲ್ ಏಕದಿನ ಮಾದರಿ ನಾಯಕನು ಕೂಡ ಆಗ್ತಾರೆ ಅನ್ನೋದು. ಹಾಗಾದ್ರೆ ರೋಹಿತ್ ಶರ್ಮಾಗೆ ODI ಕ್ಯಾಪ್ಟನ್ಸಿ ಕೂಡ ಕೈ ತಪ್ಪುತ್ತಾ? ಗಿಲ್ಗೆ ಡಬಲ್ ಧಮಾಕ ಯಾಕೆ? 2027ರ ವಿಶ್ವಕಪ್ಗೆ BCCIನ ಪ್ಲಾನ್ ಏನು? ಗಿಲ್ ನಾಯಕತ್ವದಲ್ಲಿ ಆಡ್ತಾರ ವಿರಾಟ್ ಕೊಹ್ಲಿ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿರುವಂತಹ ಭಾರತ ಮೊದಲ ಪಂದ್ಯವನ್ನ ಸೋತು 2ನೇ ಪಂದ್ಯದಲ್ಲಿ ಗೆಲುವು ಸಾಧಿಸಿತ್ತು. ಸರಣಿ ಸಮಬಲ ಆಗಿದ್ದು ಇದೀಗ ಕ್ರಿಕೆಟ್ ಕಾಶಿ ಲಾರ್ಡ್ಸ್ನಲ್ಲಿ ನಡೀತಾ ಇರುವಂತಹ 3ನೇ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವರು ಮುನ್ನಡೆ ಸಾಧಿಸ್ತಾರೆ. ಇದಾದ ಬಳಿಕ 2 ಪಂದ್ಯಗಳಿದ್ದು ಈ ಸರಣಿಯನ್ನ ಗೆದ್ರೆ ಭಾರತ ಇತಿಹಾಸವನ್ನು ನಿರ್ಮಿಸಲಿದೆ. ಹಾಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ರೇಸ್ನಲ್ಲೂ ಕೂಡ ಶುಭಾರಂಭ ಮಾಡಿದಂತಾಗುತ್ತೆ. ಆದರೆ ಈಗ ಇರುವಂತಹ ಪ್ರಶ್ನೆ ಅಂದ್ರೆ ಏಕದಿನ ಸರಣಿಯ ನಾಯಕ ಯಾರು ಅನ್ನೋ ಬಗ್ಗೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಏಕದಿನ ಮಾದರಿಯಲ್ಲಿ ಮಾತ್ರ ಆಡೋದ್ರಿಂದ ಮುಂದಿನ ODI ಸರಣಿ ಯಾವಾಗ ಅಂತ ಫ್ಯಾನ್ಸ್ ತಲೆಕೆಡಿಸಿಕೊಂಡಿರುವಾಗಲೇ BCCI ಹೊಸ ನಾಯಕನ ಸೂತ್ರ ಹೆಣೆದಿದೆ. ರೋಹಿತ್ ಶರ್ಮಾರನ್ನ ನಾಯಕತ್ವದಿಂದ ಕೆಳಗಿಳಿಸಿ ಟೀಂ ಇಂಡಿಯಾ ಪ್ರಿನ್ಸ್ ಶುಭ್ಮನ್ ಗಿಲ್ಗೆ ನಾಯಕತ್ವ ನೀಡುವಂತ ಲೆಕ್ಕಾಚಾರದಲ್ಲಿದೆ. ಇಂಗ್ಲೆಂಡ್ ಸರಣಿ ಬೆನ್ನಲ್ಲೇ ಏಕದಿನ ಮಾದರಿಗೂ ಹೊಸ ಕ್ಯಾಪ್ಟನ್. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ಬಳಿಕ ಶ್ರೀಲಂಕಾ ಅಥವಾ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಏಕದಿನ ಸರಣಿಯನ್ನಾಡಲಿದೆ. ಈ ಸರಣಿಗೂ ಮುನ್ನ ಭಾರತ ಏಕದಿನ ತಂಡದ ನಾಯಕನಾಗಿರುವಂತ ರೋಹಿತ್ ಶರ್ಮಾರನ್ನ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ. ರೋಹಿತ್ ಶರ್ಮಾ ಅವರನ್ನ ಕ್ಯಾಪ್ಟನ್ ಪಟ್ಟದಿಂದ ಕೆಳಗಿಳಿಸೋದು ಬಹುತೇಕ ಕನ್ಫರ್ಮ್ ಎನ್ನಲಾಗ್ತಾ ಇದೆ. 38 ವರ್ಷದ ರೋಹಿತ್ ಶರ್ಮಾ ಈಗಾಗಲೇ T20 ಹಾಗೆ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಘೋಷಣೆ ಮಾಡಿದ್ದಾರೆ. ಇನ್ನು ಉಳಿದಿರೋದು ಏಕದಿನ ಕ್ರಿಕೆಟ್ ಮಾತ್ರ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಕಳೆದ ಚಾಂಪಿಯನ್ಸ್ ಟ್ರೋಫಿಯ ಮುಕ್ತಾಯದ ಬೆನ್ನಲ್ಲೇ ಏಕದಿನ ಮಾದರಿಗೂ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡಿ ಅಂತ ಹಿಟ್ಮ್ಯಾನ್ಗೆ BCCI ಸೂಚನೆ ನೀಡಿತ್ತು ಎನ್ನಲಾಗಿದೆ. ಹೀಗಿದ್ರೂ ಕೂಡ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ನಲ್ಲಿ ಕಂಟಿನ್ಯೂ ಆಗಿದ್ದಾರೆ. ಜೊತೆಗೆ 2027ರ ಏಕದಿನ ವಿಶ್ವಕಪ್ನಲ್ಲಿ ಕಣಕ್ಕಿಳಿಯುವಂತ ಆಸೆಯಲ್ಲಿದ್ದಾರೆ. ಆದರೆ ಈ ವೇಳೆಗೆ ರೋಹಿತ್ ಶರ್ಮಾ ಅವರ ವಯಸ್ಸು 40 ವರ್ಷ ದಾಟಲಿದೆ. ಅಷ್ಟೇ ಅಲ್ಲ, ರೋಹಿತ್ರ ಫಿಟ್ನೆಸ್ ಮತ್ತು ಫಾರ್ಮ್ ಬಗ್ಗೆ ಕೂಡ ಪ್ರಶ್ನೆಗಳಿವೆ. 2025ರ IPLನಲ್ಲೂ ಕೂಡ ರೋಹಿತ್ ಶರ್ಮಾ ಫೀಲ್ಡಿಂಗ್ನಿಂದ ಹೊರಗುಳಿದಿದ್ರು. ಹೀಗಾಗಿ ಭಾರತ ಏಕದಿನ ತಂಡಕ್ಕೆ ಹೊಸ ಹಾಗೆ ಯುವ ನಾಯಕನನ್ನು ಆಯ್ಕೆ ಮಾಡೋಕೆ BCCI ಪ್ಲಾನ್ ಅನ್ನು ರೂಪಿಸಿದೆ. ಆಸ್ಟ್ರೇಲಿಯಾ ಸರಣಿಗೆ ಟೀಂ ಇಂಡಿಯಾಗೆ ಯುವ ನಾಯಕ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ಪ್ರವಾಸವನ್ನು ಕೈಗೊಳ್ಳಲಿದೆ. 3 ಪಂದ್ಯಗಳ ಏಕದಿನ ಸರಣಿ ಹಾಗೆ 5 ಪಂದ್ಯಗಳ T20 ಸರಣಿಯನ್ನು ಆಡಲಿದೆ. ಏಕದಿನ ಸರಣಿ ಅಕ್ಟೋಬರ್ 19ರಂದು ಪರ್ತ್ನಿಂದ ಆರಂಭವಾಗಿ ಅಕ್ಟೋಬರ್ 25ರಂದು ಸಿಡ್ನಿಯಲ್ಲಿ ಕೊನೆಗೊಳ್ಳಲಿದೆ. ಈ ಸರಣಿಯಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಡಲಿದ್ದು ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಕ್ರೇಜ್ನಲ್ಲಿದ್ದಾರೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಈಗಾಗಲೇ ಏಕದಿನ ಸರಣಿಯ ಎಲ್ಲಾ ಪಂದ್ಯಗಳ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿವೆ. BCCI ಅಂದುಕೊಂಡಂತೆ ಎಲ್ಲವೂ ಕೂಡ ನಡೆದರೆ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಭಾರತ ತಂಡವನ್ನ ಯುವ ನಾಯಕ ಮುನ್ನಡೆಸೋದು ಗ್ಯಾರಂಟಿ ಇದೆ. ಟೆಸ್ಟ್ ಜೊತೆಗೆ ಏಕದಿನ ಮಾದರಿಗೂ ಗಿಲ್ ನಾಯಕ. ಟೀಂ ಇಂಡಿಯಾದ ನಾಯಕನಾಗಿ ರೋಹಿತ್ ಶರ್ಮಾ ಭಾರತ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಅವರ ಹೆಸರಿನಲ್ಲಿರುವಂತಹ ದಾಖಲೆಗಳೇ ಇದಕ್ಕೆ ಸಾಕ್ಷಿ. 2027ರ ವಿಶ್ವಕಪ್ ವರೆಗೆ ಭಾರತ ಏಕದಿನ ತಂಡದ ನಾಯಕನಾಗಿ ರೋಹಿತ್ ಶರ್ಮಾ ಮುಂದುವರಿಯಲಿ ಅನ್ನೋದು ಅದೆಷ್ಟು ಅಭಿಮಾನಿಗಳ ಕನಸು ಕೂಡ ಹೌದು. ಆದರೆ ಅದು ಕಷ್ಟ ಸಾಧ್ಯವೇ ಇದೆ. ಭಾರತ ಏಕದಿನ ತಂಡದ ನಾಯಕನಾಗಿ ರೋಹಿತ್ ಶರ್ಮಾರ ಸ್ಥಾನವನ್ನ ಶುಭ್ಮನ್ ಗಿಲ್ ತುಂಬುತ್ತಾರೆ ಎನ್ನಲಾಗ್ತಾ ಇದೆ. ಮುಂಬರುವಂತ ಏಕದಿನ ವಿಶ್ವಕಪ್ ಅನ್ನ ಗಮನದಲ್ಲಿಟ್ಕೊಂಡು ಗಿಲ್ಗೆ ಕ್ಯಾಪ್ಟನ್ ಪಟ್ಟವನ್ನ ನೀಡೋಕೆ BCCIನ ಆಯ್ಕೆ ಸಮಿತಿ ನಿರ್ಧಾರ ಮಾಡಿದೆ. ಅದರಂತೆ ರೋಹಿತ್ ಶರ್ಮಾ ಅವರ ಉತ್ತರಾಧಿಕಾರಿಯಾಗಿ ಶುಭ್ಮನ್ ಗಿಲ್ ಕಾಣಿಸಿಕೊಳ್ಳೋದು ಬಹುತೇಕ ಕನ್ಫರ್ಮ್ ಆಗಿದೆ. ಸದ್ಯ IPL ಬಳಿಕ ಮೈದಾನದಿಂದ ದೂರ ಉಳಿದಿರುವಂತ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಈ ಇಬ್ಬರು ದಿಗ್ಗಜ ಆಟಗಾರರು ಆಗಸ್ಟ್ನಲ್ಲಿ ಬಾಂಗ್ಲಾದೇಶ ವಿರುದ್ಧದ ಏಕದಿನ ಸರಣಿ ಮೂಲಕ ಕಂಬ್ಯಾಕ್ ಮಾಡಬೇಕಿತ್ತು. ಆದರೆ ಉಭಯ ರಾಷ್ಟ್ರಗಳ ನಡುವಿನ ರಾಜಕೀಯ ಕಾರಣಗಳಿಂದಾಗಿ ಈ ಏಕದಿನ ಸರಣಿಯನ್ನ 2 ಕ್ರಿಕೆಟ್ ಮಂಡಳಿಗಳ ಒಪ್ಪಿಗೆ ಮೇರೆಗೆ ಮುಂದಿನ ವರ್ಷಕ್ಕೆ ನಿಗದಿಪಡಿಸಲಾಗಿದೆ. ಆ ಬಳಿಕ ಅಕ್ಟೋಬರ್ ನವೆಂಬರ್ನಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ಪ್ರವಾಸವನ್ನು ಕೈಗೊಳ್ಳಲಿದೆ. ಈ ವೇಳೆ ಉಭಯ ತಂಡಗಳು ಏಕದಿನ ಸರಣಿಯನ್ನಾಡಲಿವೆ. ಈ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಆಡ್ತಾರೆ. ಅಷ್ಟರಲ್ಲಿ ನಾಯಕತ್ವ ಬದಲಾದ್ರೆ ಯುವ ನಾಯಕನ ಅಡಿಯಲ್ಲಿ ಈ ಇಬ್ಬರು ಲೆಜೆಂಡರ್ಸ್ ಆಡ್ತಾರಾ ಅಥವಾ ಇಲ್ವಾ ಅನ್ನೋಂಥ ಪ್ರಶ್ನೆಗಳು ಕೂಡ ಮೂಡಿವೆ.
ಯಾಕಂದ್ರೆ ಟೆಸ್ಟ್ ತಂಡಕ್ಕೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿ BCCI ಸೆಲೆಕ್ಟ್ ಮಾಡಿರುವ ಇನ್ಸೈಡ್ ಸುದ್ದಿ ಗೊತ್ತಾದ ಬೆನ್ನಲ್ಲೇ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ವಾರದ ಅಂತರದಲ್ಲೇ ಟೆಸ್ಟ್ನಿಂದ ನಿವೃತ್ತಿಯನ್ನ ಪಡೆದಿದ್ರು. ಇದೀಗ ಏಕದಿನ ಮಾದರಿಗೂ ಹೊಸ ನಾಯಕ ಬಂದ್ರೆ ಇವರಿಬ್ರು ಹೊಸ ನಾಯಕನ ಅಡಿಯಲ್ಲಿ ಆಡ್ತಾರ ಅನ್ನುವುದೇ ಡೌಟ್ ಇದೆ. ಸೊ ನಿಮ್ಮ ಪ್ರಕಾರ 2027ರ ವಿಶ್ವಕಪ್ನ ಗಮನದಲ್ಲಿಟ್ಟುಕೊಂಡ್ರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿ ಮುಂದುವರಿಬೇಕಾ ಅಥವಾ ಹೊಸ ನಾಯಕನಿಗೆ ಅವಕಾಶ ಕೊಡಬೇಕಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.